ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ಹಾಯ್. ಬನ್ನಿ ಕೂತ್ಕೊಳ್ಳಿ. ಹಾಯ್. ಸಾರಿ ಅಂಡ್ ಥ್ಯಾಂಕ್ ಯು. ಸಾರಿ ಯಾಕೆ? ನಾ ಭೂಮಿಕಾ ಅವ್ರಿಗೆ ಹೇಳಿದೆ ನಾನೇ ಹೇಗೋ ಮ್ಯಾನೇಜ್ ಮಾಡ್ತೀನಿ ಅಂತ, ಬಟ್ ಶಿ ಇನ್ಸಿಸ್ಟೆಡ್. ಸೊ ಪರವಾಗಿಲ್ಲ. ಬಿಸಿ ಇದ್ರಿ ಅನ್ಸುತ್ತೆ. ಒಂದು ಸಣ್ಣ ಮೀಟಿಂಗ್ ಇತ್ತು, ಮುಗಿಸ್ಕೊಂಡು ಬರ್ತಾ ಇದ್ದೆ. ಓ, ಹಾಗಾದ್ರೆ ಫುಲ್ ಫ್ರೀನಾ? ಹಾಗೇನಿಲ್ಲ, ನಿಮ್ಮನ್ನ ಡ್ರಾಪ್ ಮಾಡಿ ಮತ್ತೆ ನಾನು ಆಫೀಸ್ಗೆ ಹೋಗ್ಬೇಕು. ಹೇಳಿ, ಎಲ್ಲಿ ಡ್ರಾಪ್ ಮಾಡಬೇಕು? ಇಲ್ಲಿ ಫಸ್ಟ್ ಮೇನ್ ರೋಡಲ್ಲಿ ನಮ್ಮ ಕೆಫೆ ಇದೆ, ಅಲ್ಲಿಗೆ ಹೋಗೋಣ. ಇಲ್ಲಿ ಮುಂದೆನಾ? ಹೊಡಿ. ಅಕ್ಕ, ಅಪ್ಪ ಅಮ್ಮಂಗೆ ಪೂಜೆ ಬಗ್ಗೆ ತುಂಬಾನೇ ನಂಬಿಕೆ ಇದೆ. ಭಾಗ್ಯಮ್ಮನ ಕೈಲಿ ಪೂಜೆ ಮಾಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ, ಒಳ್ಳೇದಾಗತ್ತೆ ಅಂತ. ಪ್ಲೀಸ್ ಅಕ್ಕ, ಆ ಪೂಜೆ ಮಾಡ್ಸೋಣ. ಅದಕ್ಕೆ ನಾನು ಮಹಿ ನಿನ್ನ ಒಪ್ಸೋಣ ಅಂತ ಬಂದಿದ್ದು. ಅಲ್ಲ, ನಾನು ಮಹಿಗೆ ಹೇಳಿ ಕಳ್ಸಿದ್ನಲ್ಲ ಇದರ ಅವಶ್ಯಕತೆ ಇಲ್ಲ ಅಂತ. ನೋಡಿ, ಮನೇಲಿ ಹಿರಿಯರಿದ್ದಾರೆ, ಅವರೆಲ್ಲ ನೋಡ್ಕೋತಾರೆ. ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೀವು ಯಾಕೆ ಇದಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ ಅಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ನಿಮ್ಗೋಸ್ಕರನೇ ಅಲ್ವಾ ಇದನ್ನ ಹೇಳ್ತಾ ಇರೋದು. ನೀವ್ ನೋಡಿದ್ರೆ ಹೀಗ್ ಮಾತಾಡ್ತಾ ಇದ್ದೀರಾ. ಮಹಿ ನೋಡು, ಗೌತಮ್ ಅವ್ರಿಗೆ ನಾವ್ ಈ ರೀತಿ ಪೂಜೆ ಮಾಡ್ತಿದೀವಿ ಅಂತ ಗೊತ್ತಾದ್ರೆ ಅವ್ರಿಗೆ ತುಂಬಾನೇ ನೋವಾಗುತ್ತೆ. ಅವರಲ್ಲೊಂದು ಸಮಸ್ಯೆ ಇದೆ, ಅದಕ್ಕೆ ನಾವ್ ಈ ರೀತಿ ಎಲ್ಲ ಮಾಡ್ತಿದೀವಿ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರಿಗೆ ಎಷ್ಟು ನೋವಾಗ್ಬೇಡ. ಈ ವಿಷಯ ಅವ್ರಿಗೆ ಎಷ್ಟು ಚುಚ್ಚುತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ಪ್ಲೀಸ್ ಇದೆಲ್ಲ ಏನೂ ಬೇಡ. ಇದನ್ನ ಇಲ್ಲಿಗೆ ಬಿಟ್ಬಿಡಿ, ನಾರ್ಮಲ್ ಆಗಿ ತಗೊಳ್ಳಿ ಇದನ್ನ. ಅದು ಅಲ್ಲದೆ ಗೌತಮ್ ಅವ್ರಿಗೆ ಅವ್ರ ತಾಯಿ ಆದಷ್ಟು ಬೇಗ ಗುಣ ಆಗ್ಬೇಕು, ಅದು ಇಂಪಾರ್ಟೆಂಟು. ಅವರು ಫಸ್ಟು ಸರಿ ಹೋಗ್ಲಿ, ಆಮೇಲೆ ಇದನ್ನೆಲ್ಲ ಇಟ್ಕೊಳ್ಳೋಣ. ಅಣ್ಣ ಆ ರೀತಿ ಎಲ್ಲ ಏನು ಅನ್ಕೊಳ್ಳಲ್ಲ. ಅಟ್ಲೀಸ್ಟ್ ನಾವೆಲ್ಲ ಇಷ್ಟೊಂದು ಕೇಳ್ತಾ ಇದೀವಲ್ಲ, ಅದಕ್ಕಾದ್ರೂ ಹೂ ಅಂತ ಹೇಳಿ. ಅದಕ್ಕೆ ನೋಡಿ, ನೀವೇನಾದ್ರೂ ಈ ಪೂಜೆ ಬೇಡ ಅಂತ ಹೇಳಿದ್ರೆ ಅತ್ತೆ ಮಾವಂಗೆ ತುಂಬಾನೇ ಬೇಜಾರಾಗುತ್ತೆ. ಅಕ್ಕ, ಪ್ಲೀಸ್ ಒಪ್ಕೋ. ಒಂದು ಚಿಕ್ಕ ಪೂಜೆ ಅಷ್ಟೇ, ದೊಡ್ಡದಾಗೇನು ಅಲ್ಲ. ಮಾಮೂಲಿ ಡೈಲಿ ಮನೇಲಿ ನಡೆಯುತ್ತಲ್ಲ ಆ ಥರ. ಅದ್ರಲ್ಲಿ ಏನಿದೆ ಅಕ್ಕ? ಪ್ಲೀಸ್ ಪ್ಲೀಸ್ ಅಕ್ಕ, ಒಪ್ಕೋ. ಜೀವ, ಅದಕ್ಕೆ ನಾನು ನಿಮಗೆ ಸಲಹೆ ಕೊಡೋಷ್ಟು ದೊಡ್ಡವಳಲ್ಲ, ನನಗೆ ಅಷ್ಟೊಂದು ತಿಳುವಳಿಕೆನೂ ಇಲ್ಲ. ಆದರೂ ನಂದೊಂದು ಮಾತು, ಆ ದೇವರು ವರ ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ, ಆದರೆ ನಾವು ಒಳ್ಳೆ ಮನಸ್ಸಿಂದ ಏನಾದರೂ ಮಾಡಿದ್ರೆ ಖಂಡಿತ ಅದು ಫಲಿಸುತ್ತೆ. ಕನಸು ಕಂಡ್ರೇನೆ ಅಲ್ವಾ ಅದ್ಗೆ ಅದು ನನ್ಸು ಮಾಡ್ಕೊಳಕ್ಕಾಗೋದು. ಏನೂ ಆಗಲ್ಲ ಅನ್ಕೊಂಡು ನಾವ್ ಯಾಕೆ ಸುಮ್ಮನೆ ಕುತ್ಕೋಬೇಕು? ಈ ಮಾತಿಗೆ ನಾನು ಧ್ವನಿ ಕೊಡಿಸ್ದೆ. ನಾನೆಲ್ಲ ಕೇಳಿಸ್ಕೊಂಡೆ. ಒಳ್ಳೇದಾಗತ್ತೆ ಅಂದ್ರೆ ಯಾಕೆ ಮಾಡಬಾರ್ದು? ಅದ್ರಲ್ಲಿ ಕಳ್ಕೊಳ್ಳೋದೇನಿದೆ? ಒಳ್ಳೇದೇ ಆಗತ್ತೆ. ಅಕ್ಕ, ಇನ್ನೂ ಏನು ಯೋಚನೆ ಮಾಡ್ತಾ ಇದೀಯಾ? ಪ್ಲೀಸ್ ಒಪ್ಕೋ. ಅದಕ್ಕೆ ಪ್ಲೀಸ್, ಅಜ್ಜಿ ಮಾತ್ಗೂ ಬೆಲೆ ಕೊಡಲ್ವಾ? ಒಪ್ಕೊಳ್ಳಿ ಅದ್ಗೆ. ಭೂಮಿಕಾ, ಎಲ್ಲರೂ ಇಷ್ಟೊಂದು ಕೇಳ್ಕೊತಾ ಇದ್ದಾರೆ, ಒಪ್ಕೊಳ್ಳಮ್ಮ. ಸರಿ ಅಜ್ಜಿ. ಸುಧಾ, ಹೋಗಮ್ಮ, ಅಮ್ಮನ ಕರ್ಕೊಂಡು ಹೋಗು. ಸರಿ ಅಜ್ಜಿ. ಏನು ಬಿಗ್ರು ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದ? ಹಾ ಪಾರ್ಥ, ಭಾವ ಅಷ್ಟು ಕೋಪ ಮಾಡ್ಕೊಂಡಿದ್ರು. ನಾನು ಯಾವತ್ತೂ ಅವ್ರನ್ನ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ ನೋಡೇ ಇರ್ಲಿಲ್ಲ. ಒಂದು ಕ್ಷಣ ನನಗೆ ಭಯ ಆಯ್ತು, ಗೊತ್ತಾ ಪಾರ್ಥ? ಅವ್ರು ಹೋಗಿದ್ ಫೋರ್ಸ್ ನೋಡ್ತಾ ಇದ್ರೆ ಖಂಡಿತ ಅಲ್ಲಿ ದೊಡ್ಡ ಗಲಾಟೆನೇ ಆಗತ್ತೆ. ನೀವ್ ಹೇಳ್ತಾ ಇರೋದು ಕೇಳಿದ್ರೆ ನಂಗೆ ಭಯ ಆಗ್ತಾ ಇದೆ. ಇರಿ, ಒಂದ್ ನಿಮಿಷ ಹೋಗಿ ನಾನು ನೋಡ್ಕೊಂಡ್ ಬರ್ತೀನಿ. ಅಯ್ಯೋ ಪಾರ್ಥ, ನೀವು ಖಂಡಿತ ಹೋಗ್ಬೇಡಿ. ಈ ಸಿಚುವೇಶನ್ ಅಲ್ಲಿ ಭಾವ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಮನೆ ಪರಿಸ್ಥಿತಿ ಯಾಕೋ ಸರಿ ಇರೋ ಹಾಗೆ ಕಾಣಿಸ್ತಿಲ್ಲ ಪಾರ್ಥ. ಇಲ್ಲಿ ಭಾವ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ, ಅಲ್ಲಿ ಅಕ್ಕ ಮಗು ಆಗೋ ತರ ಪೂಜೆ ಮಾಡಿಸು ಅಂತ ಹೇಳಿದ್ರೆ ಬೇಡ ಅಂತಿದ್ದಾಳಂತೆ. ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲ ಪಾರ್ಥ. ಒಟ್ನಲ್ಲಿ ಎಲ್ಲ ಸರಿ ಹೋದ್ರೆ ನನಗಷ್ಟೇ ಸಾಕು. ಏನ್ರಿ ಇದು ಇಷ್ಟೊಂದು ಕನ್ಸರ್ನ್ ಇಂದ ಮಾತಾಡ್ತಾ ಇದ್ದೀರಾ? ಇದರಲ್ಲೇ ಗೊತ್ತಾಗತ್ತೆ ನಿಮಗೂ ಸಾಫ್ಟ್ ಕಾರ್ನರ್ ಇದೆ ಅಂತ. ಆ ಕನ್ಸರ್ನ್ ಇರೋದಕ್ಕೇನೆ ಈಗ ಈ ಮಾತು ಆಟೋಮೆಟಿಕ್ ಆಗಿ ಬಂದಿದ್ದು. ವಾಟ್ ಐ ಮೀನ್ ಟು ಸೇ ಇಸ್, ಅಪೇಕ್ಷಾ, ನಿಮಗೂ ಆ ಸೆಂಟಿಮೆಂಟ್ ಎಲ್ಲ ಇದೆ. ಆ ಥರದ್ದೆಲ್ಲ ಏನೂ ಇಲ್ಲ. ಈ ರಾಮಾಯಣನೆಲ್ಲ ನೋಡಕ್ಕಾಗ್ತಿಲ್ಲ, ಅದಕ್ಕೆ ಹೇಳ್ದೆ.
ಅಪೇಕ್ಷಾ, ನನಗೆಲ್ಲ ಅರ್ಥ ಆಗುತ್ತೆ. ಅರ್ಥ ಆಗದಿರೋಷ್ಟು ಏನು ದಡ್ಡ ಅಲ್ಲ ನಾನು. ನನಗೆ ಗೊತ್ತಿದೆ ನಿಮಗೂ ಅದಕ್ಕೆ ಬಗ್ಗೆ ತುಂಬಾ ಕನ್ಸರ್ನ್ ಇದೆ, ಕೇರ್ ಇದೆ ಅಂತ. ಬಟ್ ಅದನ್ನು ನೀವು ಫ್ರೀಯಾಗಿ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಯಾಕೆ ಹೇಳಿ? ಈಗೋ ಅನ್ನೋದು ಅಡ್ಡ ಬರ್ತಾ ಇದೆ. ಆ ಥರ ಎಲ್ಲ ಏನೂ ಇಲ್ಲ ಅಂತ ಹೇಳಿದ್ನಲ್ಲ ಪಾರ್ಥ. ಸುಮ್ಮನೆ ನಿಮಗೆ ನೀವೇ ಏನೋ ಇಮ್ಯಾಜಿನೇಷನ್ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ನೀವೇನೇ ಹೇಳಿ ಅಪೇಕ್ಷಾ, ನಿಮ್ಮ ಮಾತು ಕೇಳಿದ್ಮೇಲೆ ನನಗೆ ಫುಲ್ ನಂಬಿಕೆ ಬಂದ್ಬಿಡ್ತು. ಈ ಬ್ಲಡ್ ರಿಲೇಷನ್ಶಿಪ್ ಅನ್ನೋದು ಅಷ್ಟು ಈಸಿಯಾಗಿ ಚೇಂಜ್ ಆಗಲ್ಲ. ಈ ಬಾಂಡಿಂಗ್ ಅನ್ನೋದು ಬ್ಲಡ್ಡಲ್ಲೇ ಇರುತ್ತೆ. ನೀವಿಲ್ಲ ಅಂದ್ರೂ ಅದು ಅಲ್ಲೇ ಇರುತ್ತೆ. ಬಟ್ ನೋಡ್ತಾ ಇರಿ, ಒಂದಲ್ಲ ಒಂದಿನ ನೀವು ಅದಕ್ಕೆ ಒಂದಾಗೆ ಆಗ್ತೀರ. ಅದನ್ನ ನಾವೆಲ್ಲ ನೋಡೇ ನೋಡ್ತೀವಿ. ಐ ಬೆಟ್. ಇದೇ ನಮ್ಮ ಕೆಸೆ. ಓ ನೈಸ್. ಓಕೆ, ಯಾ ಬಾಯ್. ಅರೆ, ಇಲ್ಲಿ ತನಕ ಬಂದು ಹಾಗೆ ಹೋಗ್ತೀರಾ? ಪ್ಲೀಸ್ ಬನ್ನಿ. ಇಲ್ಲ, ಇನ್ಯಾವಾಗಲಾದ್ರೂ ಬರ್ತೀನಿ, ಒಂದು ಸ್ವಲ್ಪ ಕೆಲಸ ಇದೆ. ಆ್ಯಕ್ಚುಲಿ ನನಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಸೊ ಪ್ಲೀಸ್. ಓ ಯಾ ಓಕೆ. ಇಂಡಿಯಾಗೆ ಬಂದಮೇಲೆ ಈ ಬಿಸ್ನೆಸ್ ಎಲ್ಲ ನಾನೇ ನೋಡ್ಕೋತಿರೋದು. ಓ ಹೌದಾ, ನೈಸ್. ಸೊ ಹೇಳಿ, ಏನು ತಗೋತೀರಾ? ನನಗೇನು ಬೇಡ, ಎಲ್ಲ ಮನೇಲಿ ಮುಗಿಸ್ಕೊಂಡ್ಬಂದಿದ್ದೀನಿ. ಪ್ಲೀಸ್ ಡೋಂಟ್ ಮೈಂಡ್. ಪ್ಲೀಸ್, ಐ ಇನ್ಸಿಸ್ಟ್. ಬಂದಮೇಲೆ ಹಾಗೆ ಕಲ್ಸಕ್ಕಾಗಲ್ಲ ಅಲ್ವಾ? ಅಟ್ಲೀಸ್ಟ್ ಸಾಫ್ಟ್ ಡ್ರಿಂಕ್ಸ್ ಟು ಕುಕ್. ಸಾರಿ, ನಾನು ಕೇಳಬೇಕಿತ್ತು, ಡಯಟ್ ಏನಾದರೂ ಮಾಡ್ತಿದ್ರಾ? ಇಲ್ಲಪ್ಪ, ನಾನು ಡಯಟ್ ಗೇಟ್ ಎಲ್ಲ ಏನು ಮಾಡಲ್ಲ, ನಾರ್ಮಲ್ ಆಗಿರ್ತೀನಿ. ಭೂಮಿಕಾ ಅವ್ರು ನಿಮಗೇನು ರೆಸ್ಟ್ರಿಕ್ಟ್ ಮಾಡಲ್ವಾ? ಅದು ಇದು ಕಾನ್ಷಿಯಸ್ ಆಗಿ ಊಟ ಮಾಡಿ ಅಂತ. ಜನರಲಿ ವೈಫ್ ಆದವರು ಸ್ವಲ್ಪ ಸ್ಟ್ರಿಕ್ಟು, ಕಂಟ್ರೋಲಿಂಗ್ ಆಗಿರ್ತಾರೆ. ನೋ ಡೆಫಿನೆಟ್ಲಿ ನಾಟ್. ಅವರು ಬೇರೆ ಥರನೇ, ಅದೊಂಥರ ಸಪ್ರೇಟು, ಭಾಳ ಡಿಫ್ರೆಂಟು. ನಾರ್ಮಲ್ ವೈಫ್ ಥರ ಅಲ್ಲ ಅವರು. ಶಿ ಈಸ್ ನೆವರ್ ಡಿಮ್ಯಾಂಡಿಂಗ್ ಆರ್ ಕಮ್ಯಾಂಡಿಂಗ್. ಶಿ ಈಸ್ ಲವಿಂಗ್, ಕೇರಿಂಗ್, ಯಾವ ಕಷ್ಟನೂ ಕೊಡಲ್ಲ. ನಿಮ್ಗೆ ಹೇಗೆ ಇಷ್ಟನೋ ಹಾಗಿರಿ ಅಂತ ಹೇಳ್ತಾರೆ. ನಿಮಗೆ ಆ ಥರ ಇರೋದೇ ಇಷ್ಟನಾ? ಸೊ ಯಾಕೆ ಇಷ್ಟ ಆಗಲ್ಲ ಹೇಳಿ? ಒಂದು ಹೆಂಡತಿ ಆದವಳು ಹೇಗಿರಬೇಕು ಅಂತ ಎಲ್ಲರೂ ಕನ್ಸು ಕಾಣ್ತಾರಲ್ಲ, ಅಂಥವರೇ ಸಿಕ್ಕಿದ ನನಗೆ. ಇಸ್ ಜಮ್ ಆಫ್ ಎ ಪರ್ಸನ್. ಹಾಗಾದರೆ ನಾಳೆ ದಿನ ನಾನು ಕೂಡ ಹೀಗೆ ಇರಬೇಕಲ್ವಾ, ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕ ಹಾಗೆ? ಸಾರಿ, ಅಲ್ಲ, ನೀವ್ಯಾಕೆ ಹಾಗಿರಬೇಕು ಆ್ಯಂಡ್ ನಾನು ಯಾಕೆ ಹಾಗೆ ಎಕ್ಸ್ಪೆಕ್ಟ್ ಮಾಡಲಿ? ಯಾಕಂದರೆ ಮುಂದೆ ನಾವಿಬ್ರು ಜೊತೆಗೆ ಬದುಕಬೇಕಾದವರಲ್ವಾ? ಜೊತೆಗೆ ಬದುಕೋದಾ? ಏನು ಹೇಳ್ತಾ ಇದ್ರೆ ನೀವು? ಬಟ್ ಜ್ಯೂಸ್ ತಗೊಳ್ಳಿ. ನಾನು ಜ್ಯೂಸ್ ಆಗಿರಲಿ, ಅದೇನು ಹೇಳಿದ್ರಲ್ಲ, ಏನದು? ಆ್ಯಕ್ಚುಲಿ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿರೋದು ಅದೇ ವಿಷಯ ಮಾತಾಡಕ್ಕಂತ. ನಾನು ನಿಮ್ಮ ಮನೆಗೆ ಬಂದಿದ್ದು ನಿಮ್ಮನ್ನು ಮೀಟ್ ಮಾಡೋಕ್ಕಲ್ಲ. ನಾವಿಬ್ರು ಮದುವೆ ಆಗ್ತಿದ್ದೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.